अस्सलाम वालेकुम। आप देख रहे हैं आपका अपना कोलार ट्रू न्यूज़ चैनल और आपके जो चैनल की तरफ से जो तस्वीरात देख रहे हैं कोलार वार्ड नंबर 22 न्यामती मोहल्ले के तस्वीरात देख रहे हैं। न्यामती मोहल्ले में अंजुमन शादी महल के सामने से लेकर खिलकोटे के मेन रोड तक ये फिर से रोड का काम आज शुरू हुआ है। इससे पहले यही रोड एक माह पहले भी हुआ था, लेकिन कुछ टेक्निकल की खराबी की वजह से वहाँ के काउंसलर मोहम्मद रफ़ी मोहम्मद रफ़ी ने फ़ौरन जो लैंड आर्मी एक शाख होती है इस रोड के काम करने वाले उनसे कंप्लेंट किए कि कंट्रैक्टर के बारे में ऐसा कुछ रोड की ख़राबी हुई है। तो फ़ौरन एक माह बाद फिर से आज ये काम मुकम्मल होने जा रहा है। वहाँ के सारे तस्वीरात रोड सेकेंड लेयर रोड डालने के तस्वीरात और वहाँ के काउंसलर के शोहर वहाँ की अवाम से ख्यालात पेश करते हुए और वहाँ के सारे तस्वीरात आप देख सकते हैं आपके अपने चैनल की तरफ से। और वहाँ के काउंसलर के शोहर मोहम्मद रफ़ी ने अखबारी नुमाइंदों को क्या कुछ कहा वो सब हम आपको सीधे सीधे आपके चैनल की तरफ से आप तक पहुँचा रहे हैं। अगर आपके चैनल पसंद है तो आपके दोस्तों अहबाब को मोबाइल तक ज़्यादा से ज़्यादा शेयर करें। शुक्रिया। ಯಾಕೆ ಇದು ರೋಡ್ ಮನೆ ಹಾಕಿದ್ರಲ್ಲ ಮೊನ್ನೆ ಮತ್ತೆ ರೋಡ್ ಹಾಕ್ತಾ ಇದ್ರಲ್ಲ ಹೇಗಿದು ನಾವು ಯಾವುದೋ ಒಂದು ಫಂಕ್ಷನಲ್ಲಿ ಬಂಗಾರಪೇಟೆಗೆ ಫಂಕ್ಷನ್ ಇತ್ತು. ಆ ಫಂಕ್ಷನ್ನಲ್ಲಿ ನಾವು ಸ್ವಲ್ಪ ಫಂಕ್ಷನಲ್ಲಿ ಸ್ವಲ್ಪ ಬಿಸಿ ಇದ್ರು. ನಾವು ರೋಡ್ ಹಾಕಿದ್ದಾರೆ, ಬಟ್ ಇದು ಯೂರಿಂಗ್ ಸರಿಯಾಗಿ ಮಾಡಿಲ್ಲ, ಅದು ಧೂಳು ಬಂದ್ಬಿಡ್ತಾಯಿತ್ತು. ಈಗ ಸುಮಾರು ಜನ ನಮ್ಮ ಫಾಲೋವರ್ಸು ಯಾರು ನಮ್ಮದು ಸಪೋರ್ಟ್ ಮಾಡಿರೋರು ಬಂದು ಈ ಥರ ನೀವು ರೋಡ್ ಹಾಕಿರೋದು ಎಲ್ಲ ಧೂಳು ಬಂದುಬಿಡ್ತಾ ಇದೆ. ದೇವ್ರ ಮನೆ ಮಸ್ಜಿದ್ ಇದೆ, ಸಾವಿರಾರು ಜನ ಓಡಾಡ್ತಾರೆ, ಇದು ಧೂಳು ಬಂದುಬಿಡ್ತಾ ಇದೆ. ಜನ ಏನೇನೋ ಹೇಳ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ರೋಡ್ ಇರೋದಿಲ್ಲ. ಕೌನ್ಸಿಲರ್ ಏನೋ ಕಮಿಟ್ಮೆಂಟ್ ಆಗಿಬಿಟ್ಟು ಏನೋ ಕಮಿಷನ್ ತೊಗೊಂಡ್ಬಿಟ್ಟಿದ್ದಾನೆ ಅಂತ ಏನೇನೋ ಹೇಳ್ಕೊಳ್ತಾ ಇದ್ರು. ಇವಾಗ ನಮ್ಮ ಫಾಲೋವರ್ಸ್ ಎಲ್ಲ ಬಂದು ಹೇಳಿದ್ಮೇಲೆ ಅದು ನಾವು, ಯಾಕಂದರೆ ನಾವು ಇವ್ರಿಗೆ ಏನು ಹೇಳಿದ್ರು ಅರ್ಧ ಟೀ ಬೇಡ, ನಮಗೆ ರೋಡ್ ಚೆನ್ನಾಗಿ ಆಗ್ಬೇಕಂತ ನಾವು ಹೇಳಿದ್ದು. ಅದು ರೋಡ್ ಚೆನ್ನಾಗಿದ್ದಿಲ್ಲ, ನಾನು ಅಬ್ಜೆಕ್ಷನ್ ಮಾಡಿಸಿ ಇವ್ರಿಗೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಹೋಗಿ ಅವರು AW ಅವ್ರಿಗೆ ಇಂಜಿನಿಯರ್ಗಳಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ಈ ಥರ ರೋಡು ಹಾಕಿರೋದು ಚೆನ್ನಾಗಿ ಹಾಕಿಲ್ಲ, ಆ ರೋಡ್ ಹಾಕೋ ಟೈಮಲ್ಲಿ ನೀವು ಯಾರು ಬಂದು ನೋಡಿಲ್ಲ, ಅದಕ್ಕೆ ನಾನು ಈ ರೋಡ್ಗೆ ನಾನು ಅಬ್ಜೆಕ್ಷನ್ ಮಾಡ್ತಾಯಿದ್ದೀನಿ. ನಮ್ಮ ML ಅವ್ರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇದು ರೋಡ್ ನನಗೆ ಮತ್ತೆ ತಿರ್ಗಾ ಹೊಸ ರೋಡ್ ಹಾಕ್ಕೊಡ್ಬೇಕಂತ ಹೇಳಿ ನಾನು ಅಬ್ಜೆಕ್ಷನ್ ಮಾಡಿದ್ದೆ. ಆಮೇಲೆ ನಮ್ಮ ಮಂಜು ಅಣ್ಣಗೂ ML ಅವ್ರಿಗೆ ಹೇಳಿದೆ. ನಾನು ಮಂಜು ಅಣ್ಣ ಅವತ್ತೇ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ನಮ್ಮ ಕೌನ್ಸಿಲರ್ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ರೋಡ್ ಹಾಕ್ಕೊಡ್ಬೇಕು, ಇಲ್ಲಾಂದರೆ ಬಿಲ್ ಮಾಡಿ ಕೊಡೋಲ್ಲ. ನಾನು ಬಿಲ್ ಮಾಡಿದ್ರೆ ಏನಾದರೂ ಮಾಡಿದ್ರೆ ನಿಮಗೆ ಗ್ರಾಚಾರ ಬಿಟ್ಬಿಡ್ತೀನಿ ಅಂತ ನಮ್ಮ ML ಅವರು ಸ್ವಲ್ಪ ಇಷ್ಟಿಗಾಗಿ ಹೇಳಿ ನಿಮಗೆ ಈ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಚೆನ್ನಾಗಿ ಆಗ್ತಾಯಿದೆ ಕೆಲಸ, ಒಳ್ಳೆ ಸ್ಟ್ರಾಂಗ್ ಆಗಿ ಸಿಮೆಂಟು ಆಗ್ತಾಯಿದ್ದಾರೆ. ಎಷ್ಟು ದಿವಸ ಆಯಿತು ಹಳೆ ರೋಡ್ ಹಾಕಿ? ಯಾಕೆ ಒಂದು ರಂಜಾನ್ ತಿಂಗಳು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹಾಕಿದ್ದು. ಒಂದು 20 ದಿವಸ ಆಯಿತು ಹಾಕಿ. 20 ದಿವಸ ಮುಂಚೆ ಹಾಕಿದ್ದು. ಒಂದು 20 ದಿವಸ ಆದಮೇಲೆ ನಾನು ಮತ್ತೆ ಇದ್ರ ಮೇಲೆ ಒಂದು 3 ಇಂಚ್ ರೋಡ್ ಹಾಕ್ಲೇಬೇಕಂತೇಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ ಸರ್. ಎಲ್ಲಿಂದ ಎಲ್ಲಿವರೆಗೂ ರೋಡ್ ಇದು ಮತ್ತೆ ಹೊಸದು? ಮೇನ್ ರೋಡಿಂದ ಅಂಜುಮನ್ ಚೌಟ್ರಿಯಿಂದ ಹಾಕ್ತಾ ಇದ್ದಾರೆ. ಸುಮಾರು ಒಂದು 200 ಮೀಟರ್ಗಿಂತ ಹೆಚ್ಚಾಗಿ. 2ನೇ ಲೇಯರ್ ಇದು ರೋಡ್ ಮೇಲೆ 2ನೇ ಲೇಯರ್. ಹಾಂ,